ವಿಜ್ಞಾನ ಯುಗದಲ್ಲಿದ್ರೂ ಕೆಲ ಸಂದರ್ಭದಲ್ಲಿ ಅಜ್ಞಾನದ ಅಂಧಕಾರದೊಳಗೆ ಬೇಯುತ್ತಿದ್ದೇವೆ. ನಮ್ಮ ಬದುಕಿಗೆ ಒಂದು ಸಂಸ್ಕೃತಿ ಬೇಕು, ನೈತಿಕತೆ ಬೇಕು. ಆದರೆ ಶಿಕ್ಷಿತರಾದ ಇಂದಿನ ವಿದ್ಯಾರ್ಥಿ ಯುವಜನರು ಸಂಪ್ರದಾಯ ಹಾಗೂ ಮೌಢ್ಯಗಳ ಬೆನ್ನು ಹತ್ತಬಾರದು. ಅದು ಅಪಾಯ ತಂದೊಡ್ಡುತ್ತದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಆರಕ್ಷಕ ವರಿಷ್ಠಾಧಿಕಾರಿ ಎಂ ನಾರಾಯಣ್ ನುಡಿದರು. ದಾಂಡೇಲಿಯ ಅಂಬೇವಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಒಕ್ಕೂಟ, ಕ್ರೀಡಾ ವಿಭಾಗ, ಎನ್ಎಸ್ಎಸ್, ಎನ್ಸಿಸಿ, ಯುವ ರೆಡ್ ಕ್ರಾಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಮಾರೋಪ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಈ ದೇಶಕ್ಕೆ ಒಂದು ಭದ್ರವಾದ ಸಾಮಾಜಿಕ ನೆಲೆಯನ್ನ ತಂದುಕೊಟ್ಟವರೆಂದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶದ ತಳ ಸಮುದಾಯದವರಿಗೆ ಹಾಗೂ ಮಹಿಳೆಯರಿಗೆ ಬಿಡುಗಡೆಯ ದಾರಿ ತೋರಿಸಿದೆ. ಅದನ್ನ ನಾವೆಲ್ಲರೂ ಸ್ಮರಿಸಬೇಕು ಎಂದ ನಾರಾಯಣ, ಆಧುನಿಕತೆಯ ಹೆಸರಿನಲ್ಲಿ ಮೌಢ್ಯಕ್ಕೆ ಜಾರುತ್ತಿರುವುದೇ ಅಪಾಯಕಾರಿಯಾದುದು ಎಂದರು. गवर्नमेंट फर्स्ट ग्रेड कॉलेज में स्वागत करता हूँ। जय श्रीमान। ನನಗೆ ತುಂಬ ಖುಷಿ ಆಯಿತು, ತುಂಬ ಸಂತೋಷದಿಂದ ನಾನು ಬಂದಿದ್ದೀನಿ. 2013-14ರಲ್ಲಿ ಕಾಲೇಜ್ ಸ್ಟಾರ್ಟ್ ಆದಾಗ ಇದ್ದಿದ್ದು ವಿದ್ಯಾರ್ಥಿಗಳು ಪ್ರಿನ್ಸಿಪಲ್ ಅಂಕಿ ಪ್ರಕಾರ 34 ಜನ. 34 ಜನರಿಂದ ಫಸ್ಟ್ ಇಯರ್ ಇಲ್ಲಿ ಸ್ಟಾರ್ಟ್ ಆಯಿತು. ಇವತ್ತು ಈಗ 6ನೇ ಬ್ಯಾಚು 518 ಜನ ಸ್ಟೂಡೆಂಟ್ಸ್ ಇಲ್ಲ. ಇದು ಸಾಧನೆ ಅಂದರೆ ಇನ್ನೇನು ಅಂತ ಕಷ್ಟ. ಈ ಸ್ಟ್ರೆಂತ್ ಇಷ್ಟ ಆಗೋದಕ್ಕೆ ಫೆಸಿಲಿಟೀಸ್ ಕಲಿಸ್ಕೊಟ್ಟಂತಹ ಕಾಲೇಜಿ ಕಮಿಟಿ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಮತ್ತು ಇಲ್ಲಿಂದ ನಗರಸರಿರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳು. ಇಲ್ಲಾಂದರೆ ಈ 518 ಜನ ಇವತ್ತು ಕಾಲೇಜಲ್ಲಿ ಇರ್ತಾ ಇರಲಿಲ್ಲ. ಇಲ್ಲಿ ಬರೋರು ಯಾರು ಎಲ್ಲ ಲೋವರ್ ಮಿಡಲ್ ಕ್ಲಾಸು, ನಮ್ಮಂಥವ್ರು, ದೆನ್ ವ್ಯವಸಾಯ ಮಾಡೋಂಥವ್ರು ಅಥವಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋಂಥವ್ರು, ಈ ಬೇರೆ ಬೇರೆ ಕಾರಣಗಳಿಂದ ನಾವು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥ ಜನ ಇಲ್ಲಿ ಬರ್ತಾ ಇದ್ದಾರೆ. ಸೊ 518 ಜನ ಒಂದು ಹ್ಯೂಮನ್ ರಿಸೋರ್ಸ್ನ ಈ ರಾಜ್ಯಕ್ಕೆ, ಈ ದೇಶಕ್ಕೆ ತಾವು ಕೊಡ್ತಾ ಇದ್ದಾರೆ. ಇದು ಇಟ್ ಈಸ್ ನಾಟ್ ಎ ವೆರಿ ಸ್ಮಾಲ್ ಥಿಂಗ್ ಸರ್. ಅದು ದಾಂಡೇಲಿ ಅಂತ ಸಂಪರ್ಕ ರಹಿತ ಒಂದು ಪ್ರದೇಶದಲ್ಲಿ ಈ ಥರ ಕಾಲೇಜ್ ಮಾಡೋದು, ಕಾಲೇಜ್ ನಡೆಸ್ತಾ ಇರೋದಕ್ಕೆ ಈ ಕಾಲೇಜಿನ ಒಂದು ಪ್ಯೂನಿಂದ ಹಿಡಿದು ಪ್ರಿನ್ಸಿಪಾಲ್ ಗಂಟ ಎಲ್ಲರಿಗೂ ಸಹ ಪೊಲೀಸ್ ಇಲಾಖೆ ವಿನಮ್ರವಾದಂಥ ವಂದನೆಗಳನ್ನು ತಿಳಿಸುತ್ತಾರೆ. ಮುಖ್ಯ ಅತಿಥಿಯಾಗಿದ್ದ ನಾಡಿನ ಖ್ಯಾತ ಜಾನಪದ ಗಾಯಕ ಪಿಚ್ಚಳ್ಳಿ ಶ್ರೀನಿವಾಸ್ ಜಾನಪದ ಹಾಡುಗಳನ್ನ ಹಾಡುತ್ತಾ ಸಮಾಜದೊಳಗಿನ ಅಂಕುಡೊಂಕುಗಳ ಬಗ್ಗೆ ವಿವರಿಸುತ್ತಾ ಭಾವೈಕ್ಯತೆಯ ಬಗ್ಗೆ ಹೇಳುತ್ತಾ ಮನರಂಜಿಸಿದ್ರು. ಶ್ರಮ, ದುಡಿಮೆ ಎಂದರೆ 2ನೇ ದರ್ಜೆ ಎಂಬ ಭಾವನೆ ಈಗಲೂ ನಮ್ಮ ಜನರಲ್ಲಿದೆ. ಆದರೆ ಶ್ರಮವೇ ನಿಜವಾದ ದೇವರು. ಬಸವಣ್ಣ ಕೂಡ ಕಾಯಕವೇ ಕೈಲಾಸ ಎನ್ನುವ ಮೂಲಕ ಅದನ್ನೇ ಹೇಳಿದ್ದಾನೆ. ನಮ್ಮ ವಚನಕಾರರು, ಜನಪದರು ಬೆವರಲ್ಲಿ ದೇವರನ್ನ ಕಾಣ್ತಾರೆ. ಶ್ರಮದೊಳಗೆ ದೈವತ್ವ ಕಾಣುವ ವಿವೇಕ ಕನ್ನಡದಲ್ಲಿದೆ. ಸಾಮರಸ್ಯದ ಬದುಕು ನಮ್ಮದಾಗಬೇಕು ಎಂದರು. ಹುಟ್ಟುತ್ತಾ ಹುಲ್ಲಾದೆ, ಬೆಳೆಯುತ್ತ ಮರವಾದೆ, ತಾಯಂದಿರ ಕೈಯೊಳಗೆ ಕೇರುವ ಮುರವಾದೆ, ನಾನ್ಯಾರಿಗಲ್ಲಾದವಳು ಬಿದಿರು, ನಾನ್ಯಾರಿಗಲ್ಲಾದವಳು ಅಂಬಿಗ ನೀಡರಿಗೋಲಾದೆ, ಗಂಡಿಗೆ ಬಾಸಿಂಗವಾದೆ, ಈಟುಳ್ಳ ಹುಡುಗರಿಗೆ ಬೇಟ್ಯಾಡೋ ಬಡುವ್ಯಾದೆ, ನಾನ್ಯಾರಿಗಲ್ಲಾದವಳು ಬಿದಿರು, ನಾನ್ಯಾರಿಗಲ್ಲಾದವಳು ಪಲ್ಲಕ್ಕಿ ದಂಡಿಗಾದೆ, ಪಾತ್ರೆಗೆ ಪುಟ್ಟಿಯಾದೆ,
ದೊಡ್ಡ ದೊಡ್ಡ ಮಠಗಳಲ್ಲಿ ಕಜ್ಜಾಯ ಪುಟ್ಟಿಯಾದೆ ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ತಿಪ್ಪೆಯ ತಳಗಿದ್ದೆ ಆದ ವೃದ್ಧ ಬೆಳೆದಿದ್ದೆ ತಿಪ್ಪೆಯ ತಳಗಿದ್ದೆ ಆದ ವೃದ್ಧ ಬೆಳೆದಿದ್ದೆ ಸಿದ್ದರಾಮೇಶ್ವರಗೆ ನಂದಿಯ ಕೋಲಾದೆ ನಾನ್ಯಾರಿಗಲ್ಲಾದವಳು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಡಿ ವಕ್ಕುಂದ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲೆಂಬ ಕಾರಣಕ್ಕಾಗಿಯೇ ನಾಡಿನ ಸಾಧಕರನ್ನ ಕಾರ್ಯಕ್ರಮಕ್ಕೆ ಕರೆದು ಗೌರವಿಸಲಾಗುತ್ತಿದೆ ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯೆ ಯಾಸ್ಮಿನ್ ಕಿತ್ತೂರ್, ಸಾಂಸ್ಕೃತಿಕ ಒಕ್ಕೂಟ ಹಾಗೂ ಎನ್ಎಸ್ಎಸ್ ಘಟಕದ ಸಂಚಾಲಕಿ ಡಾಕ್ಟರ್ ವಿನಯಾ ನಾಯಕ್, ಕ್ರೀಡಾ ವಿಭಾಗದ ಕಾರ್ಯಾಧ್ಯಕ್ಷ ಮನೋಹರ್ ಉಡುಚಂಚಿ, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಂಚಾಲಕಿ ತಸ್ಲಿಮಾ ಜೋರುಂ, ಚಂದ್ರಶೇಖರ್ ಲಮಾಣಿ, ಕ್ರೀಡಾ ವಿಭಾಗದ ಸಂಚಾಲಕ ಬಸವರಾಜ್ ಹುಲಕಟ್ಟಿ, ಡಿವೈಎಸ್ಪಿ ಶಿವಾನಂದ್ ಮದ್ರಕಂಡಿ, ಸಿಪಿಐ ಜೈಪಾಲ್ ಪಾಟೀಲ್, ಪಿಎಸ್ಐ ಅಮೀನ್ ಅತ್ತಾರ್, ಕಿರಣ್ ಪಾಟೀಲ್, ಚೇತನ್ ಕುಮಾರ್ ಮೊದಲಾದವರಿದ್ದರು. ಇವರಿಗೆ ನಮ್ಮ ಕಾಲೇಜಿನ ಲಕ್ಷ್ಮೀ ಕವಾಡಿ ಮೇಡಮ್ ಅವರು ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪವಿತ್ರವಾದ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದು ನಿಂತಿದ್ದೇನೆ. ನಮ್ಮ ಕಾಲೇಜು 2013-14ರಲ್ಲಿ ಸ್ಥಾಪನೆಯಾಗಿ ಈಗ ತನ್ನ 10 ವರ್ಷಗಳ ಮೊದಲ ದಶಮಾನೋತ್ಸವವನ್ನು ಮುಗಿಸಿ 2ನೇ ದಶಮಾನೋತ್ಸವದತ್ತ ಮುನ್ನಡೆಯುತ್ತಿದೆ. ಬಲು ಶೀಘ್ರವಾಗಿ ಸ್ವಂತ ಸುಸಜ್ಜಿತ ಕಟ್ಟಡ ಮತ್ತು ಸೌಲಭ್ಯವನ್ನು ಪಡೆದಿದೆ. ಈ ವರ್ಷ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.